ಒಂದೇ ಒಂದು EMI ಕಟ್ಟಿಲ್ಲ ಅಂದ್ರೆ ಸಾಕು, ಕೆಲ ಫೈನಾನ್ಸ್ ಏಜೆಂಟ್ಸ್ ಅಂತೂ ಕ್ರಿಮಿನಲ್ ತರ ಟ್ರೀಟ್ ಮಾಡ್ತಾರೆ. ಫೋನ್ ಕಾಲ್ಸ್ ಅಂತೆ, ಪ್ರೆಸರ್ ಅಂತೆ, ಮನೆ ಮುಂದೆ ಬಂದು ಇನ್ಸಲ್ಟ್ ಮಾಡ್ತಾರೆ. ಕೆಲವೊಮ್ಮೆ ಅಂತೂ ಒಂದು ತಿಂಗಳು EMI ಡಿಲೇ ಆಯ್ತು ಅಂದ್ರೆ ಸಾಕು, ಬೈಕ್ ಮತ್ತೆ ಕಾರ್ನ ಸೀಸ್ ಮಾಡೋಕೆ ಬಂದ್ಬಿಡ್ತಾರೆ. ಆದ್ರೆ ಇದು ನಿಜವಾಗಿಯೂ ಲೀಗಲ್ ಇಲ್ಲ. ಸೀಸ್ ಮಾಡೋ ಮುನ್ನ ಬ್ಯಾಂಕ್ ಆರ್ ಫೈನಾನ್ಸ್ ಏನ್ ಮಾಡ್ಬೇಕು, ನಿಮ್ಮ ರೈಟ್ಸ್ ಏನು ಅನ್ನೋದನ್ನ ಇವತ್ತು ಸಿಂಪಲ್ ಆಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮಸ್ಕಾರ ಬಸ್, ನೀವು ನೋಡ್ತಿದ್ರ ಕ್ಯಾಪ್ಟನ್ ಕರ್ನಾಟಕ ಚಾನಲ್. ನಾನು ವೈಭವ್ ವೇದಾಂತ್. ಮೊದಲಿಗೆ ಒಂದು ಇಂಪಾರ್ಟೆಂಟ್ ವಿಷಯ ನಿಮ್ಗೆ ಹೇಳ್ತೀನಿ. ಇವತ್ತು ಹಲವಾರು ಮಿಡಲ್ ಕ್ಲಾಸ್ ಜನ ಲೋನ್ ಮೇಲೆ ಬೈಕ್, ಕಾರ್ ತಗೊಳ್ತಿದ್ದಾರೆ. ಆದ್ರೆ ಮತ್ತೆ ಲೋನ್ ಕಟ್ಟಕ್ಕೆ ಒದ್ದಾಡ್ತಿದ್ದಾರೆ. ಸಾಮಾನ್ಯವಾಗಿ ಒಂದು EMI ಮಿಸ್ ಆಯ್ತು ಅಂತಂದ್ರೆ ಸಾಕು, ಅದರಲ್ಲಿ ವೆಹಿಕಲ್ ನ ಸೀಸ್ ಮಾಡಕ್ಕೆ ಬಂದ್ಬಿಡ್ತಾರೆ ಇಂದಿನ ಫೈನಾನ್ಸ್ ಅಥವಾ ಬ್ಯಾಂಕ್ನವರು. ಹೌದು, ಇನ್ನು ಇದಕ್ಕೆ ಕಾರಣವಾಗಿರುವ ನಿಮಗೊಂದು ನಿಜವಾದ ಘಟನೆನ ಹೇಳ್ತೀನಿ ಕೇಳಿ. ಇದು ಉತ್ತರ ಭಾರತದಲ್ಲಿ ನಡೆದ ಒಂದು ಘಟನೆ. ಪ್ರದೀಪ್ ಎಂಬುವರು ಒಂದು ಖಾಸಗಿ ಫೈನಾನ್ಸ್ ಕಂಪನಿಯಿಂದ ಲೋನ್ ಪಡೆದು ಕಾರ್ ಖರೀದಿಸಿದ್ರು. ಆದ್ರೆ ಕೆಲವು ಆರ್ಥಿಕ ಸಂಕಷ್ಟದಿಂದಾಗಿ ಪ್ರದೀಪ್ ಅವರು ಕಳೆದ 2-3 ತಿಂಗಳಿಂದ EMI ಕಟ್ಟಿಲ್ಲ. 2 EMI ಬಾಕಿ ಇರುತ್ತೆ ಅವರದು. ಒಂದು ದಿನ ಪ್ರದೀಪ್ ಅವರು ತಮ್ಮ ಇಡೀ ಕುಟುಂಬದೊಂದಿಗೆ ಹೈವೇಲಿ ಹೋಗುತ್ತಿರುವಾಗ ಫೈನಾನ್ಸ್ ಕಂಪನಿಯ 4-5 ಜನ ರಿಕವರಿ ಏಜೆಂಟರು ಬೌನ್ಸರ್ ತರ ಇದ್ರವರೆಲ್ಲ ಕಾರನ್ನ ಅಡ್ಡಗಡ್ತಾರೆ. ಇನ್ನು ರಸ್ತೆಯ ಮಧ್ಯದಲ್ಲೇ ಪ್ರದೀಪ್ ಕುಟುಂಬವನ್ನ ಕಾರಿನಿಂದ ಕೆಳಗಿಳಿಸಿ ಅವಮಾನ ಮಾಡಿ ಬಲವಂತವಾಗಿ ಕಾರಿನ ಕೀ ಕಿತ್ತುಕೊಂಡು ಕಾರನ್ನ ಸೀಸ್ ಮಾಡಿ ಹೊರಟು ಹೋಗ್ತಾರೆ. ಇನ್ನು ಕತ್ತಲಾಗುತ್ತಿದ್ದ ಸಮಯದಲ್ಲಿ ಹೆದ್ದಾರಿಯಲ್ಲಿ ಪ್ರದೀಪ್ ಕುಟುಂಬ ಯಾವುದೇ ಸಹಾಯವಿಲ್ಲದೆ ಪರದಾಡುವ ಪರಿಸ್ಥಿತಿ ಆಯಿತು ಅವತ್ತು. ಪ್ರದೀಪ್ ಅವರು ಈ ಅವಮಾನವೆಲ್ಲ ಸಹಿಸಿ ಸುಮ್ಮನೆ ಕೂರಲಿಲ್ಲ. ಅವರು ಕಾನೂನನ್ನ ತಿಳಿದುಕೊಂಡಿದ್ರು. ಅವರು ನೇರವಾಗಿ ಕನ್ಸ್ಯೂಮರ್ ಕೋರ್ಟ್ ಮೆಟ್ಟಿಲೇರಿದ್ರು. ತಮಗೆ ಯಾವುದೇ ಮುನ್ಸೂಚನೆ ಅಥವಾ ಲೀಗಲ್ ನೋಟಿಸ್ ನೀಡದೆ ಹೆದ್ದಾರಿಯಲ್ಲಿ ಕುಟುಂಬದ ಜೀವಕ್ಕೆ ಅಪಾಯ ತರುವಂತೆ ಕಾರನ್ನ ಸೀಸ್ ಮಾಡಿದ್ದನ್ನು ಸಾಕ್ಷಿ ಸಮೇತ ಕೋರ್ಟ್ ಮುಂದೆ ಇಟ್ಟರು. ಇನ್ನು ಪ್ರಕರಣದ ವಿಚಾರಣೆ ನಡೆಸಿ ಕೋರ್ಟ್ ಫೈನಾನ್ಸ್ ಕಂಪನಿಯ ರೌಡಿಸಂ ವರ್ತನೆಗೆ ತೀವ್ರ ತರಾಟೆಗೆ ತೆಗೆದುಕೊಂಡು ಕಾನೂನನ್ನು ಕೈಗೆತ್ತಿಕೊಂಡಿದ್ದಕ್ಕೆ ಕೋರ್ಟ್ ಆ ಫೈನಾನ್ಸ್ ಕಂಪನಿಗೆ ಬರೋಬ್ಬರಿ 5 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಯಿತು. ಇನ್ನು ಅಷ್ಟೇ ಅಲ್ಲದೆ ಪ್ರದೀಪ್ ಅವರ ಕಾರನ್ನು ತಕ್ಷಣವೇ ಗೌರವಯುತವಾಗಿ ವಾಪಸ್ ನೀಡುವಂತೆ ಕೋರ್ಟ್ ಆದೇಶಿಸಿತು. ಇನ್ನು ಕೊನೆಗೆ ಫೈನಾನ್ಸ್ ಕಂಪನಿಯವರೇ ಪ್ರದೀಪ್ ಅವರ ಮನೆಗೆ ಬಂದು ಕ್ಷಮೆ ಕೇಳಿ ಕಾರನ್ನ ಒಪ್ಪಿಸಬೇಕಾಯ್ತು ನೋಡಿ. ಸೊ ಬಾಸ್, ಲೋನ್ ಕಟ್ಟದೇ ಇರುವುದು ಸಿವಿಲ್ ತಪ್ಪು ಅಷ್ಟೇ, ಆದ್ರೆ ಅದು ಕ್ರಿಮಿನಲ್ ಅಪರಾಧವಲ್ಲ. ಯಾರೋ ಏಜೆಂಟ್ ಬಂದು ಬೆದರಿಸಿದ ತಕ್ಷಣ ಹೆದರಬೇಡಿ. ನೀವು ಕಾನೂನು ನಿಮ್ಮ ಪರವಾಗಿದೆ, ಇದನ್ನ ತಿಳಿದುಕೊಳ್ಳಿ. ಇಂತಹ ಸಮಯದಲ್ಲಿ ನಮಗೆ ನಮ್ಮ ಕಾನೂನು ಹಕ್ಕುಗಳು ಗೊತ್ತಿರಲೇಬೇಕು. ಏಕೆಂತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಪ್ರಕಾರ ಯಾವುದೇ ಬ್ಯಾಂಕ್ ಅಥವಾ ಫೈನಾನ್ಸ್ ಕಂಪನಿ ನಿಮ್ಮ ವಾಹನವನ್ನ ಸೀಸ್ ಮಾಡುವ ಮುನ್ನ ಕೆಲವು ಕಡ್ಡಾಯ ಹಂತಗಳನ್ನ ಪಾಲಿಸಬೇಕಾಗಿದೆ. ಅವುಗಳೆಂದರೆ ಮೊದಲನೇದಾಗಿ ಡಿಫಾಲ್ಟರ್ ಅಂತ ಘೋಷಿಸುವುದು. ಸೊ ಇದೇನಪ್ಪಾ ಅಂತಂದ್ರೆ, ನೀವು ಕನಿಷ್ಠ 90 ದಿನಗಳ ಕಾಲ ಅಂತಂದ್ರೆ ಸತತ 3 EMI ಹಣ ಕಟ್ಟದಿದ್ದರೆ ಮಾತ್ರ ನಿಮ್ಮ ಲೋನ್ ಖಾತೆಯನ್ನ NPA ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಂಟ್ ಎಂದು ಪರಿಗಣಿಸಲಾಗುತ್ತದೆ. ಈ ನಿಯಮದ ಪ್ರಕಾರ ಕೇವಲ 1 ಅಥವಾ 2 EMI ಮಿಸ್ ಆದ ತಕ್ಷಣವೇ ನಿಮ್ಮನ್ನ ದೊಡ್ಡ ಅಪರಾಧಿಯಂತೆ ನೋಡುವುದು ಹಕ್ಕು ಅವರಿಗಿಲ್ಲ. ಸೊ ಇನ್ನು ಎರಡನೇದಾಗಿ ಲಿಖಿತ ನೋಟಿಸ್ ನೀಡುವುದು ಕಡ್ಡಾಯ. ಅವರು ನಿಮಗೆ ರಿಟರ್ನ್ ನೋಟಿಸ್ ಅನ್ನ ಕಳಿಸಬೇಕು. ಇನ್ನು ವಾಹನ ಸೀಸ್ ಮಾಡುವ ಮುನ್ನ ಬ್ಯಾಂಕ್ನವರು ನಿಮಗೆ 60 ದಿನಗಳ ಮುಂಚೆನೆ ರಿಟರ್ನ್ ನೋಟಿಸ್ ಅನ್ನ ನೀಡಬೇಕು. ಸೊ ಈ 60 ದಿನಗಳಲ್ಲಿ ನೀವು ಬಾಕಿ ಹಣ ಕಟ್ಟಲು ಅಥವಾ ಅವರ ಜೊತೆ ಮಾತುಕತೆ ನಡೆಸಿ ಸಮಯ ಕೇಳಲು ಕಾನೂನಿನಲ್ಲಿ ಅವಕಾಶವಿದೆ. ಇದಾದ ಮೇಲೂ ನೀವು ಸ್ಪಂದಿಸಿಲ್ಲ ಅಂತಂದ್ರೆ ವಾಹನ ಜಪ್ತಿ ಮಾಡುವ ಮುನ್ನ 14 ದಿನಗಳ ಅಂತಿಮ ನೋಟಿಸ್ ನೀಡಬೇಕು ನಿಮಗೆ. ಇನ್ನು ಮೂರನೇದಾಗಿ ರಿಕವರಿ ಏಜೆಂಟ್ ಸಮಯ ಮತ್ತು ವರ್ತನೆ ಹೇಗಿರಬೇಕು ಅಂತಂದ್ರೆ, ರಿಕವರಿ ಏಜೆಂಟ್ ಅವರು ನಿಮಗೆ ಪದೇ ಪದೇ ಫೋನ್ ಮಾಡುವುದಾಗ್ಲಿ ಮಾಡಬಾರದು. ಮತ್ತೆ ಅವರು ನಿಮಗೆ ಮನೆಗೆ ವಿಸಿಟ್ ಮಾಡ್ತಾ ಇದ್ದಾರೆ ಅಂದ್ರೆ ಬೆಳಗ್ಗೆ 8 ರಿಂದ ರಾತ್ರಿ 7 ಗಂಟೆ 7ಗೆ ಮಾತ್ರ ವಿಸಿಟ್ ಮಾಡಬೇಕು. ಮತ್ತೆ ಫೋನ್ ಸಹ ಇದೇ ಸಮಯದಲ್ಲಿ ಮಾಡಬೇಕು. ಇನ್ನು ಒಂದು ವೇಳೆ ನಿಮ್ಮ ಮನೆಗೆ ಕಲೆಕ್ಷನ್ ಏಜೆಂಟರ್ ಏನಾದ್ರೂ ಬಂದ್ರು ಅಂತಂದ್ರೆ ಅವರ ಬ್ಯಾಂಕ್ ನ ಅಧಿಕೃತ ID ಕಾರ್ಡ್ ಮತ್ತು ಅಥರೈಸೇಷನ್ ಲೆಟರ್ ನ ನೋಡಿ ನೀವು ಚೆಕ್ ಮಾಡಿ ಅವರೇನಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಇನ್ನು ಕಲೆಕ್ಷನ್ ಏಜೆಂಟರ್ ಏನಾದ್ರೂ ನಿಮ್ಗೆ ಫೋರ್ಸ್ ಮಾಡಿ ಕೇಸ್ ನ ತೆಗೆದುಕೊಳ್ಳಕ್ಕೆ ಟ್ರೈ ಮಾಡಿದ್ರೆ ನೀವು ಅದನ್ನ ರೆಕಾರ್ಡ್ ಮಾಡ್ಕೊಳ್ಳಿ. ಫೈಟ್ ಮಾಡಬೇಡಿ, ಆದ್ರೆ ಭಯ ಪಡುವ ಅವಶ್ಯಕತೆ ಇಲ್ಲ. ನಿಮಗೆ ರೈಟ್ಸ್ ಇದೆ. ಅವರು ನಿಮ್ಮೊಂದಿಗೆ ಯಾವುದೇ ರೀತಿಯ ಕೆಟ್ಟ ಭಾಷೆ ಬಳಸುವುದು, ಬೆದರಿಸುವುದು ಅಥವಾ ಸಾರ್ವಜನಿಕವಾಗಿ ಅವಮಾನಿಸುವಂತಿಲ್ಲ. ಒಮ್ಮೆ ನಿಮ್ಮ ಬೈಕ್ ಏನಾದ್ರೂ ಸೀಸ್ ಆದ್ರೆ ಪ್ಯಾನಿಕ್ ಆಗಬೇಡಿ, ಯಾಕಂದ್ರೆ ತಕ್ಷಣ ಆಕ್ಷನ್ ಹಾಕೋದಿಲ್ಲ. ಮೊದಲು ವೆಹಿಕಲ್ ಎಲ್ಲಿದೆ, ಪೆಂಡಿಂಗ್ ಅಮೌಂಟ್ ಎಷ್ಟು, ರಿಲೀಸ್ ಅಮೌಂಟ್ ಎಷ್ಟು ಅಂತ ವಿಚಾರಿಸ್ಕೊಳ್ಳಿ. ನಂತರ ಪಾರ್ಟ್ ಪೇಮೆಂಟ್, ಸೆಟಲ್ಮೆಂಟ್, EMI ಎಕ್ಸ್ಟೆನ್ಷನ್ ಟ್ರೈ ಮಾಡಬಹುದು. ನೀವು ಕೆಲವೊಮ್ಮೆ ಸ್ವಲ್ಪ ಅಮೌಂಟ್ ಪೇ ಮಾಡಿದ್ರೆ ಸಾಕು ವೆಹಿಕಲ್ ನ ರಿಲೀಸ್ ಮಾಡ್ತಾರೆ. ಸೊ ಇದೆಲ್ಲದರ ಜೊತೆಗೆ ನಿಮಗೆ ಇರುವ ಸೂಪರ್ ಹಕ್ಕುಗಳು ಯಾವುವು ಅಂತಂದ್ರೆ, ಮೊದಲು ಪೊಲೀಸ್ ಕಂಪ್ಲೇಂಟ್ ಕೊಡಬಹುದು. ನೀವು ಯಾವುದೇ ನೋಟಿಸ್ ಇಲ್ಲದೆ ಬಲವಂತವಾಗಿ ಗಾಡಿ ಕೀ ಕಿತ್ಕೊಂಡ್ರೆ ಅದು ಕಾನೂನುಬದ್ಧ ಸೀಸ್ ಅಲ್ಲ, ಅದು ದರೋಡೆ ಅಥವಾ ಕಳ್ಳತನಕ್ಕೆ ಸಮ. ನೀವು ತಕ್ಷಣ ಹತ್ತಿರದ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ನೀಡಬಹುದು ಅವ್ರ ಮೇಲೆ.
ಏಜೆಂಟರು ನಿಮ್ಮ ಮನೆ ಮುಂದೆ ಬಂದು ಗಲಾಟೆ ಮಾಡ್ತಿದ್ದಾರಾ, ತಕ್ಷಣ ಮೊಬೈಲ್ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿ. ಇದು ಕೋರ್ಟ್ ನಲ್ಲಿ ನಿಮಗೆ ಬಲವಾದ ಸಾಕ್ಷಿ ಆಗುತ್ತದೆ. ಇದಲ್ಲದೆ RBI ಲೋಕಾಯುಕ್ತಕ್ಕೆ ದೂರು ಕೊಡಬಹುದು. ನೀವು ಬ್ಯಾಂಕ್ ಅಥವಾ ಫೈನಾನ್ಸ್ ಕಂಪನಿಯ ಈ ದೌರ್ಜನ್ಯದ ವಿರುದ್ಧ ನೀವು ನೇರವಾಗಿ RBI ಕಂಪ್ಲೇಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ವೆಬ್ಸೈಟ್ ನಲ್ಲಿ ದೂರು ದಾಖಲಿಸಬಹುದು. ಇದರ ವಿರುದ್ಧ ಇಂತಹ ಪ್ರಕರಣಗಳಲ್ಲಿ RBI ಬ್ಯಾಂಕ್ಗಳಿಗೆ ಕೋಟ್ಯಾಂತರ ರೂಪಾಯಿ ದಂಡ ಹಾಕಿದ ಉದಾಹರಣೆಗಳಿವೆ. ಸೊ ಇವೆಲ್ಲವೂ ನಿಮ್ಮ ಕಾನೂನುಗಳು, ನಿಮ್ಮ ಪರವಾಗಿ ನಿಂತಿರುವ ಕಾನೂನುಗಳು. ಭಯ ಪಡಬೇಡಿ, ಕಾನೂನನ್ನ ತಿಳಿದುಕೊಂಡು ಧೈರ್ಯವಾಗಿ ಜೀವನವನ್ನು ನಡೆಸಿ. ಒಂದು EMI ಲೇಟ್ ಆಯ್ತು ಅಂತಂದ್ರೆ ನೀವು ಕ್ರಿಮಿನಲ್ ಅಲ್ಲ ಬಾಸ್. ಫೈನಾನ್ಸಿಯಲಿ ಪ್ರಾಬ್ಲಮ್ ಎಲ್ಲರಿಗೂ ಬರಬಹುದು. ಆದ್ರೆ ನಿಮ್ಗೆ ನಿಮ್ಮ ಹಕ್ಕುಗಳೇ ಗೊತ್ತಿಲ್ಲ ಅಂತಂದ್ರೆ ಕೆಲವರು ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತಾರೆ. ಎಲ್ಲಾ ಕಾನೂನುಗಳು ಗೊತ್ತಿದ್ರೆ ನೀವು ಲೋನ್ ಪೇಪರ್ ಸೇಫ್ ID ಇಟ್ಕೊಂಡು ನೋಟಿಸ್ ಇಗ್ನೋರ್ ಮಾಡಿದ್ರೆ ನೋಟಿಸ್ ಅನ್ನು ಪಡೆದುಕೊಂಡು ಪ್ರೂಫ್ ಕಲೆಕ್ಷನ್ ಮಾಡಿಕೊಂಡು ಅವಶ್ಯಕತೆ ಬಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬಹುದು, ಕನ್ಸ್ಯೂಮರ್ ಕೋರ್ಟ್ ಹೋಗಿ ಕಂಪ್ಲೇಂಟ್ ಮಾಡ್ಕೊಳ್ಬಹುದು, RBIಗೂ ಕಂಪ್ಲೇಂಟ್ ಕೂಡ ಕೊಡಬಹುದು. ಸೊ ಇಷ್ಟೆಲ್ಲಾ ಕಾನೂನುಗಳು ನಿಮ್ಗೆ ಗೊತ್ತಿತ್ತು ಅಂದ್ರೆ ಸಾಕು, ನಿಮ್ಮಿಂದ ನಿಮ್ಮ ಬೈಕ್ ಆಗ್ಲಿ, ಕಾರ್ ಆಗ್ಲಿ, ಲಾರಿ, ಟೆಂಪೋ ಯಾವುದೇ ಆಗ್ಲಿ ಫೈನಾನ್ಸ್ ಏಜೆಂಟರು ಅಥವಾ ಬ್ಯಾಂಕ್ ಏಜೆಂಟರು ಬಂದು ನಿಮ್ಮ ಗಾಡಿನ ಸೀಸ್ ಮಾಡೋಕೆ ಸಾಧ್ಯವೇ ಇಲ್ಲ. ಸೊ ಆದಷ್ಟು ಈ ಕಾನೂನುಗಳಿಂದ ಜಾಗೃತರಾಗಿ ಈ ಸಮಸ್ಯೆಯಿಂದ ಹೊರಬನ್ನಿ. ಹಣದ ಸಮಸ್ಯೆ ಟೆಂಪರರಿ ಬಾಸ್, ಆದರೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಿದೆಯಲ್ಲ ಅದು ಪರ್ಮನೆಂಟ್ ಆಗಿರುತ್ತೆ. ಇನ್ನು ಇದಾಗಿತ್ತು ಬಸ್ ಇವತ್ತಿನ ವಿಡಿಯೋ. ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಇನ್ನೊಬ್ಬರಿಗೆ ಶೇರ್ ಮಾಡಿ. ಯಾಕಂತಂದ್ರೆ ಇದೇ ಸಿಚುವೇಶನ್ ಅಲ್ಲಿ ಸಾವಿರಾರು ಜನ ಸೈಲೆಂಟ್ ಆಗಿ ಸಫರ್ ಆಗ್ತಾ ಇರ್ತಾರೆ. ಸೊ ಇಂತಹ ಇನ್ನಷ್ಟು ಇನ್ಫಾರ್ಮೇಶನ್ ಗಾಗಿ ಸಬ್ಸ್ಕ್ರೈಬ್ ಮಾಡಿ ಬಾಸ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗುವೆ. ಧನ್ಯವಾದಗಳು.